What are the things that can prevent a person from ಒಬ್ಬ ಮನುಷ್ಯನಿಗೆ ಅಡ್ಡಿ ಮಾಡುವಂತದ್ದು ಯಾವ್ದಪ್ಪ ಅಂತಂದ್ರೆ being ready for the coming of Christ? I just want to say some things which I've spoken of many times, but let me repeat it. ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಿರುವುದಕ್ಕೆ ತಡೆ ಮಾಡುವುದು ಯಾವ್ದಪ್ಪ ಅಂದ್ರೆ ಕೆಲವು ವಿಷಯಗಳನ್ನ ಹೇಳುತ್ತೇನೆ, ಅದನ್ನ ಅನೇಕ ಬಾರಿ ಮಾತನಾಡಿದ್ದೇನೆ ಕೂಡ. In Matthew chapter 6, this is very, very important. More and more I find I'm referring to this in these days. ಮತ್ತಾಯ 6ನೇ ಅಧ್ಯಾಯದಲ್ಲಿ ಅದು ಹೇಳಲ್ಪಟ್ಟಿದೆ. ಈ ದಿನಮಾನಗಳಲ್ಲಿ ನಾನು ಅನೇಕ ಬಾರಿ ನನ್ನ ಸಂದೇಶಗಳಲ್ಲಿ ಅದನ್ನ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. And that's the matter of forgiving others. Matthew 6. ಅದು ವಿಷಯ ಏನಪ್ಪಾ ಅಂತಂದ್ರೆ ಮತ್ತೊಬ್ಬರನ್ನ ಕ್ಷಮಿಸುವಂತದ್ದು. ಮತ್ತಾಯ 6ನೇ ಅಧ್ಯಾಯ verse 15. If you do not forgive others, your Father will not forgive your sins. 15ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನೀವು ಜನರ ತಪ್ಪುಗಳನ್ನ ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ಎಂಬುದಾಗಿ. Even if you repent, you have really repented of all the wrong things you did in your life. ನೀವು ನಿಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲಾ ತಪ್ಪುಗಳಿಂದ ನಿಜವಾಗಿಯೂ ಮಾನಸಾಂತರ ಪಟ್ಟಿದ್ರೂ ಸಹ You come to NCCF. You've decided to deny yourself in so many areas. You stop watching pornography. ನೀವು NCCF ಸಭೆಗೆ ಬರಲು ಕೂಡ ಪ್ರಾರಂಭಿಸಿರುತ್ತೀರಿ. ಅನೇಕ ಕ್ಷೇತ್ರಗಳಲ್ಲಿ ನಿಮ್ಮನ್ನ ನೀವು ನಿರಾಕರಿಸಿಕೊಳ್ಳುತ್ತಿರುತ್ತೀರಿ. ನೀವು ಅಶ್ಲೀಲ ಕಾಮದ ವಿಡಿಯೋಗಳನ್ನು ಕೂಡ ನೋಡುವುದನ್ನು ನಿಲ್ಲಿಸಿರುತ್ತೀರಿ. You're taking the scriptures seriously. You're seeking to be filled with the Holy Spirit. ವಚನಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರುತ್ತೀರಿ ಹಾಗೂ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಿಕೆಗಾಗಿ ಹುಡುಕುತ್ತಿರುತ್ತೀರಿ. But there's one person you have not forgiven. ಆದರೆ ಒಬ್ಬ ಮನುಷ್ಯನನ್ನ ನೀವು ಕ್ಷಮಿಸದೆ ಹಾಗೆ ಬಿಟ್ಟಿರುತ್ತೀರಿ. Who did something against you or your family long, long ago. ತುಂಬಾ ಹಿಂದೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆ ವ್ಯಕ್ತಿ ದ್ರೋಹವನ್ನು ಎಸಗಿರುತ್ತಾನೆ. I want to tell you as a servant of the Lord, you will not be in heaven. That's for sure. ಕರ್ತನ ಸೇವಕನಾಗಿ ನಿಮಗೆ ಒಂದು ಮಾತನ್ನ ಹೇಳ್ತೇನೆ, ನೀವು ಪರಲೋಕದಲ್ಲಿ ಇರುವುದಿಲ್ಲ, ಅದು ನಿಶ್ಚಯ. Either that or Jesus is a liar. You have to make a choice. ಒಂದೋ ಈ ಮಾತು ನೆರವೇರಲಿದೆ ಅಥವಾ ಯೇಸುವು ಒಬ್ಬ ಸುಳ್ಳುಗಾರನಾಗಿರುತ್ತಾರೆ. ಇವೆರಡರಲ್ಲಿ ಒಂದನ್ನು ನೀವು ಅಂಗೀಕರಿಸಲೇಬೇಕಾಗಿದೆ. If you don't believe what I'm saying, you're saying Jesus is a liar. What did Jesus say? ನಾನು ಹೇಳುವಂತದ್ದನ್ನ ನೀವು ನಂಬುವುದಿಲ್ಲ ಅಂತಂದ್ರೆ ಯೇಸು ಸ್ವಾಮಿ ಸುಳ್ಳುಗಾರರಾಗುತ್ತಾರೆ. ಯೇಸು ಏನಂತ ಹೇಳ್ತಾರೆ? If you do not forgive others, your Father will not forgive your transgressions. ನೀವು ಮತ್ತೊಬ್ಬರ ತಪ್ಪುಗಳನ್ನ ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ. Even if you've confessed them, even if you've repented, and even if you claim the blood of Christ, why? ನೀವು ಅರಿಕೆ ಮಾಡಿದ್ರೂ ಕೂಡ, ಮಾನಸಾಂತರ ಪಟ್ಟಿದ್ರೂ ಕೂಡ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ರೂ ಕೂಡ. ಯಾಕೆ? This is the truth. ಇದು ಸತ್ಯ. And can a person who dies without being forgiven? ಒಬ್ಬ ಮನುಷ್ಯನು ಕ್ಷಮಿಸಲ್ಪಡದೆ ಹಾಗೆ ಸತ್ತು ಹೋದಲ್ಲಿ He didn't forgive, according to Matthew 6:15, and he died. ಆತನು ಕ್ಷಮಿಸಿರುವುದಿಲ್ಲ. ಮತ್ತಾಯ 6ನೇ ಅಧ್ಯಾಯದ ಪ್ರಕಾರ ಆತನು ಸತ್ತು ಹೋಗ್ತಾನೆ. Is there some place after death, like the Roman Catholics say in purgatory, where you can then set that matter right and forgive somebody and get into God's presence? ಸತ್ತ ನಂತರ ಆತನು ಬೇರೊಂದು ಕಡೆಗೆ ರೋಮನ್ ಕ್ಯಾಥೋಲಿಕ್ ಜನರು ಹೇಳುವ ಹಾಗೆ ಪರ್ಗೆಟರಿ ಅಥವಾ ಶುದ್ಧೀಕರಣ ಸ್ಥಳಕ್ಕೆ ಹೋಗಿ ಸಂಗತಿಯನ್ನು ಅಲ್ಲಿ ಸರಿಪಡಿಸಿ ಆಮೇಲೆ ದೇವರ ಸನ್ನಿಧಿಗೆ ಹೋಗಿ ಸೇರಲು ಸಾಧ್ಯವಿದೆಯೋ? Anyone who does not forgive others actually believes in something like that. ಯಾರಾದರೂ ಮತ್ತೊಬ್ಬರನ್ನ ಕ್ಷಮಿಸದೇ ಇದ್ದಲ್ಲಿ ಈ ರೀತಿಯ ಸಂಗತಿಗಳನ್ನ ನಂಬಬೇಕಾಗುತ್ತದೆ. Because he thinks, yeah, it'll happen. How do you know that if suddenly death comes? ಅದು ಆಗತ್ತೆ ಎಂದು ಆತನು ಹೇಳುವಾಗ ಯಾರಿಗ್ ಗೊತ್ತು ತಕ್ಷಣಕ್ಕೆ ಸಾವು ಬಂದ್ರೆ? I'm particularly burdened about it when I read of all the people in India today who are dying of COVID. ಭಾರತ ದೇಶದಲ್ಲಿ ಅನೇಕರು ಕೋವಿಡ್ ಕಾಯಿಲೆಯಿಂದ ಬಳಲಿ ಸಾಯುತ್ತಿರುವಾಗ ಇದರ ಬಗ್ಗೆ ನನಗೆ ಪ್ರತ್ಯೇಕವಾಗಿ ಭಾರವಿದೆ. We had 5 or 6 cases in CFC churches. CFC ಸಭೆಗಳಲ್ಲಿ 5-6 ಪ್ರಕರಣಗಳು ಈ ರೀತಿಯಾಗಿವೆ. Many of them older than 60, but 1 or 2 in their 40s. ಅನೇಕರು ಅದರಲ್ಲಿ 60 ವರ್ಷ ಮೇಲ್ಪಟ್ಟವರಿದ್ದರು, ಇನ್ನೂ 1 ಅಥವಾ 2 40 ವರ್ಷದವರಾಗಿದ್ದರು. And it's happening all around. ಇದು ಸುತ್ತ ನಡೀತಾ ಇದೆ. That's what burdens me, to make sure that these people are ಅದು ನನಗೆ ಭಾರವನ್ನ ಉಂಟು ಮಾಡಿತು. ಈ ಜನರು clear that they have forgiven every single person. ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾನು ಕ್ಷಮಿಸಿದ್ದೇನೆ ಎಂಬುವಂತ ಸ್ಪಷ್ಟತೆಯನ್ನ ಹೊಂದಿರಬೇಕು. And you cannot remove it from your mind. I've said this many times, but I will repeat it. ಅನೇಕ ಬಾರಿ ಇದನ್ನ ನಾನು ಹೇಳಿದ್ದೇನೆ, ಮತ್ತೊಮ್ಮೆ ಇದನ್ನ ಹೇಳುತ್ತಿದ್ದೇನೆ. ನಿಮ್ಮ ತಲೆಯಿಂದ ಅವರು ಮಾಡಿದಂತದನ್ನ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. Forever, as long as I'm alive, I'll repeat it. The importance of forgiving every person. ಅವರು ಏನೇ ಮಾಡಿದ್ರೂ ಕೂಡ ನಾನು ಜೀವಂತವಾಗಿ ಇರೋವರೆಗೂ ಇದನ್ನ ಪದೇ ಪದೇ ಹೇಳುತ್ತಿರುತ್ತೇನೆ. ಪ್ರಮುಖವಾದ ಸಂಗತಿ ಏನಪ್ಪಾ ಅಂದ್ರೆ ನೀವು ಅವರನ್ನ ಕ್ಷಮಿಸಿರಬೇಕು. From our heart. You don't wish them any evil. ನಿಮ್ಮ ಹೃದಯದಿಂದ ಅವರನ್ನ ಕ್ಷಮಿಸಿರಬೇಕು. ಅವರಿಗೆ ಯಾವುದೇ ರೀತಿಯ ಕೇಡನ್ನ ನೀವು ಬಯಸಬಾರದು. Whatever evil they may have done to you or your family, we must forgive them. ಅವರು ನಿಮಗಾಗಲಿ ಅಥವಾ ನಿಮ್ಮ ಕುಟುಂಬಕ್ಕಾಗಲಿ ಎಂತಹ ಕೇಡನೆ ಮಾಡಿದ್ರು ನೀವು ಅವರನ್ನ ಕ್ಷಮಿಸಲೇಬೇಕು. The other thing is to ask forgiveness from those whom you have hurt. ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ ನೀವು ಮತ್ತೊಬ್ಬರಿಗೆ ಹಾನಿಯನ್ನಾಗಲಿ ನೋವನ್ನಾಗಲಿ ಮಾಡಿರ್ತೀರಿ, ಅವರ ಬಳಿ ಕ್ಷಮೆ ಕೇಳಬೇಕು. That's the other side of the coin. Turn to Matthew 5. See, both of these are on the Sermon on the Mount. ಇದು ನಾಣ್ಯದ ಮತ್ತೊಂದು ಮುಖ. ಈ ಎರಡೂ ವಿಷಯಗಳು ಪರ್ವತದ ಮೇಲೆ ಮಾಡಿದ ಪ್ರಸಂಗದಲ್ಲಿ ನಮೂದಾಗಿದೆ. And at the end of the Sermon on the Mount, Jesus said, if you hear my words and don't do them. ಪರ್ವತದ ಮೇಲಿನ ಪ್ರಸಂಗದ ಕೊನೆಯಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ಮಾತನ್ನ ನೀವು ಕೇಳಿಸಿಕೊಂಡು ಅದನ್ನ ಮಾಡದೇ ಇದ್ದಲ್ಲಿ You're like a man who's built on sand.
But if you hear my words and do them, ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಮನುಷ್ಯನಿಗೆ ಸಮನಾಗಿರುತ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಆದರೆ ನೀವು ನನ್ನ ಮಾತನ್ನ ಕೇಳಿಸಿಕೊಂಡು ಅದನ್ನು ಮಾಡುವುದಾದಲ್ಲಿ then you are building on the rock. Make sure you're building on the rock. Forgiving, asking forgiveness from others. ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡವನಿಗೆ ಸಮನಾಗಿದ್ದಾನೆ. ನೀವು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿದ್ದೀರಾ ಎಂಬುದಾಗಿ ನಿಶ್ಚಯಪಡಿಸಿಕೊಳ್ಳ್ರಿ. ಮತ್ತೊಬ್ಬರ ಬಳಿ ಕ್ಷಮೆಯನ್ನ ಕೇಳುವಂತದ್ದು. Matthew chapter 5. ಮತ್ತಾಯ 5ನೇ ಅಧ್ಯಾಯ. When you come to the altar, verse 23, when you come before God to present your offering, that's your prayer or your request. 23ನೇ ವಚನ. ನೀವು ದೇವರ ಬಳಿ ಬರ್ತೀರಿ ಕಾಣಿಕೆಯನ್ನು ತೆಗೆದುಕೊಂಡು, ಅದು ಪ್ರಾರ್ಥನೆ ಅಥವಾ ವಿಜ್ಞಾಪನೆ ಆಗಿರಬಹುದು. And there you remember that your brother has got something against you. Matthew 5:23. ಮತ್ತಾಯ 5:23 ಹೇಳುತ್ತೆ, ಅಲ್ಲಿ ನಿಮಗೆ ನೆನಪಾಗತ್ತೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಅಂತ. Why does he have something against you? Because you did something to hurt him or his family, or in some way, or you cheated him, or you robbed him, or do something. ಯಾಕೆ ಆತನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ವಿರೋಧವಿದೆ? ನೀವು ಆತನಿಗೆ ಏನೋ ಮೋಸ ಮಾಡಿರಬಹುದು, ಆತನಿಂದ ಕಳ್ಳತನ ಮಾಡಿರಬಹುದು, ಆತನಿಗಾಗಲಿ ಆತನ ಕುಟುಂಬಕ್ಕಾಗಲಿ ನೋವು ಹಾನಿ ಮಾಡಿರಬಹುದು. And what should you do? Stop praying. ನೀವೇನ್ ಮಾಡ್ಬೇಕಾಗ? ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿರಿ. Have you seen Jesus saying stop praying? If you realize you've hurt somebody, ಪ್ರಾರ್ಥನೆ ಮಾಡುವಂತದ್ದನ್ನ ನಿಲ್ಲಿಸಿರಿ ಎಂಬುದಾಗಿ ಯೇಸು ಹೇಳುವಂತದ್ದನ್ನ ನೋಡಿದ್ದೀರಾ? ನೀವು ಮತ್ತೊಬ್ಬರಿಗೆ ನೋವನ್ನ ಮಾಡಿದ್ದೀರಿ ಎಂಬುದಾಗಿ ಗ್ರಹಿಸಿಕೊಂಡಾಗ and you've not asked his forgiveness, stop praying. God's not going to listen to you. ಇನ್ನು ಅವರ ಬಳಿ ನೀವು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಪ್ರಾರ್ಥನೆಯನ್ನ ನಿಲ್ಲಿಸಿರಿ ಕೂಡಲೇ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುವುದಿಲ್ಲ. Leave your offering there. Go first. Be reconciled to your brother. ನಿನ್ನ ಕಾಣಿಕೆಯನ್ನ ಅಲ್ಲೇ ಬಿಟ್ಟು ಮೊದಲು ಹೋಗಿ ನಿನ್ನ ಸಹೋದರನ ಸಂಗಡ ಒಂದಾಗು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. Because you hurt him, then come and present your offering. And what if you die in that condition without being reconciled? ಯಾಕಂದರೆ ನೀವು ಆತನಿಗೆ ನೋವನ್ನ ಪಡಿಸಿದ್ರಿಂದ ನಂತರ ಬಂದು ಕಾಣಿಕೆಯನ್ನು ಒಪ್ಪಿಸಿರಿ. ನೀವು ಆತನ ಸಂಗಡ ಒಂದಾಗದೆ ಆ ಸಮಯದಲ್ಲಿ ಸತ್ತರೆ, then you come to present your offering in eternity before God and says, I can't accept it. I can't accept your life into heaven. ಆಗ ನಿತ್ಯತ್ವದಲ್ಲಿ ನೀವು ದೇವರ ಮುಂದೆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗುವಾಗ ದೇವರು ಹೇಳ್ತಾರೆ, ನಿನ್ನನ್ನು ನಾನು ಪರಲೋಕದೊಳಗೆ ಒಪ್ಪಿಕೊಳ್ಳಲು ಅಥವಾ ಸ್ವೀಕಾರ ಮಾಡಿಕೊಳ್ಳಲು ಆಗೋದಿಲ್ಲ ಅಂತ. Because you did not settle with somebody there. ಯಾಕಂದರೆ ನೀವು ಮತ್ತೊಬ್ಬರ ಸಂಗಡ ಒಂದಾಗಿಲ್ಲ, ಅದಕ್ಕಾಗಿ ಎಂಬುದಾಗಿ ದೇವರು ಹೇಳ್ತಾರೆ. Now what if you tried your best and the guy did not respond? Well, the Bible says in Romans 12, ನೀವು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತೀರಿ ಆ ವ್ಯಕ್ತಿಯೊಟ್ಟಿಗೆ ಒಂದಾಗಲಿಕ್ಕೆ, ಆದ್ರೆ ಆ ವ್ಯಕ್ತಿಯಿಂದ ಸರಿಯಾದ ಪ್ರತಿಕ್ರಿಯೆ ಬರೋದಿಲ್ಲ. ಪರವಾಗಿಲ್ಲ, ರೋಮ 12ನೇ ಅಧ್ಯಾಯ ಹೇಳುತ್ತೆ, verse 18, if possible, as much as it depends on you, 18ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಂಬುದಾಗಿ. be at peace with all men. That's the only verse in the Bible which says do this if possible. ಎಲ್ಲರ ಸಂಗಡ ಸಮಾಧಾನದಿಂದಿರು ಎಂಬುದಾಗಿ ಹೇಳುತ್ತೆ. ಸತ್ಯವೇದದಲ್ಲಿ ಇದೊಂದೇ ಕಡೆ ಹೇಳಿರೋದು ಸಾಧ್ಯವಾದಲ್ಲಿ ಇದನ್ನ ಮಾಡಿರಿ ಎಂಬುದಾಗಿ. It doesn't say if possible avoid anger, if possible avoid lusting after women, if possible don't love money. No. ಈ ರೀತಿಯಾಗಿ ಹೇಳಿಲ್ಲ. ಸಾಧ್ಯವಾದಲ್ಲಿ ಕೋಪ ಮಾಡಿಕೊಳ್ಳಬೇಡಿರಿ, ಸಾಧ್ಯವಾದಲ್ಲಿ ನಿಮ್ಮ ಕಣ್ಣಿನಿಂದ ಹೆಣ್ಣನ್ನು ಮೋಹಿಸಬೇಡಿರಿ, ಸಾಧ್ಯವಾದಲ್ಲಿ ಹಣವನ್ನ ಪ್ರೀತಿ ಮಾಡಬೇಡಿರಿ ಎಂಬುದಾಗಿ. But one verse in the Bible says if possible do it. Why? ಸತ್ಯವೇದದಲ್ಲಿ ಒಂದೇ ಒಂದು ವಚನ ಈ ರೀತಿಯಾಗಿ ಹೇಳುತ್ತೆ, ಸಾಧ್ಯವಾದರೆ ಇದನ್ನ ಮಾಡಿರಿ ಅಂತ. ಯಾಕೆ? Because this depends on the other person's cooperation as well. You can't be at peace with somebody if the other person doesn't want it. ಯಾಕಂದ್ರೆ ಇದು ಮತ್ತೊಬ್ಬರ ಸಹಕಾರದ ಮೇಲೆ ಅವಲಂಬಿತವಾಗಿದೆ. ನೀವು ಮತ್ತೊಬ್ಬರೊಟ್ಟಿಗೆ ಸಮಾಧಾನದಿಂದಿರಲು ಆಗೋದಿಲ್ಲ ಅವರಿಂದ ಸಹಕಾರ ಸಿಗಲಿಲ್ಲ ಅಂದ್ರೆ. You can't live condemning yourself because that guy is not willing to be at peace. You've done your part. You've asked his forgiveness. You're forgiven. But he still doesn't want. Then the Bible says forget it. ನಿಮ್ಮನ್ನ ನೀವು ಈ ವಿಷಯವಾಗಿ ಖಂಡಿಸಿಕೊಳ್ಳಬೇಡಿರಿ. ಮತ್ತೊಬ್ಬನಿಗೆ ಸಮಾಧಾನದಿಂದಿರುವುದು ಬೇಕಾಗಿಲ್ಲ. ನೀವು ನಿಮ್ಮ ಕೆಲಸವನ್ನ ಮಾಡಿದ್ದೀರಿ, ಅವರ ಬಳಿ ಕ್ಷಮೆಯನ್ನ ಕೇಳಿದ್ದೀರಿ, ಕ್ಷಮಿಸಲ್ಪಟ್ಟವರಾಗಿದ್ದೀರಿ. ಮತ್ತೊಬ್ಬ ವ್ಯಕ್ತಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಸತ್ಯವೇದ ಹೇಳುತ್ತೆ, ಅದನ್ನ ಬಿಟ್ಬಿಡ್ರಿ, ತಲೆ ಕೆಡಿಸ್ಕೋಬೇಡ್ರಿ ಅಂತ. As far as lies in you, live peace with all men, and if he doesn't want it, don't worry about it. ನಿಮ್ಮಿಂದಾಗುವ ಮಟ್ಟಿಗೆ ನೀವು ಮತ್ತೊಬ್ಬರೊಟ್ಟಿಗೆ ಸಮಾಧಾನದಿಂದಿರಲು ಪ್ರಯತ್ನಿಸ್ರಿ. ಅದು ಮತ್ತೊಬ್ಬರಿಗೆ ಬೇಕಾಗಿಲ್ಲ ಅಂದ್ರೆ ಅದರ ವಿಷಯವಾಗಿ ಚಿಂತೆ ಮಾಡಬೇಡ್ರಿ.